ನಮಸ್ತೆ. ಇವತ್ತು ನಮ್ ಜೊತೆ ರಾಧಾಕೃಷ್ಣ ಸರ್ ಇದ್ದಾರೆ. ಭಗವದ್ಗೀತೆಯ ಒಂದು ವಿಶೇಷ ಪ್ರೋಗ್ರಾಮಿಗೆ ಮೆರುಗು ಕೊಟ್ಟವರು ಅಂತ ಹೇಳ್ಬೋದು. ಸರ್, ಈ ಭಗವದ್ಗೀತೆ ಇವತ್ತಿನ ಒಂದು ವಿಶೇಷತೆ ಬಗ್ಗೆ. ಭಗವದ್ಗೀತೆ ಅಂತ ಹೇಳಿದ್ರೆ ಭಗವಂತನು ಮನುಷ್ಯ ಮಾತ್ರದವನಿಗೆ, ಯಾರೆಲ್ಲ ಮನುಷ್ಯರಿದ್ದಾರೆ ಅವ್ರ ನರನಿಗೆ ನಾರಾಯಣ ಕೊಟ್ಟ ಉಪದೇಶ. ನಾವು ಮನುಷ್ಯರಾದವರು ದಾರಿ ತಪ್ಪುತ್ತೇವೆ. ಹಾಗೆ ದಾರಿ ತಪ್ಪದ ಹಾಗೆ ಧರ್ಮ ಮಾರ್ಗದಲ್ಲಿಯೇ ನಡಿಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಯಾವ ರೀತಿ ಮನುಷ್ಯ ತಾನು ತನ್ನ ಕರ್ತವ್ಯವನ್ನ ನಿಭಾಯಿಸಬೇಕು, ಅಲ್ಲಿ ಬ್ರಾಹ್ಮಣ ಇರ್ಲಿ, ಕ್ಷತ್ರಿಯ ಆಗ್ಲಿ, ಶೂದ್ರ ಆಗ್ಲಿ, ಅಥವಾ ಯಾರೇ ಇರ್ಲಿ, ವೈಶ್ಯ ಆಗ್ಲಿ, ಅವನಿಗೊಂದು ಕರ್ತವ್ಯ ಅಂತ ಇದೆ. ಆ ಕರ್ತವ್ಯವನ್ನು ಯಾವ ರೀತಿ ಮಾಡಬೇಕು ಅಂತ ನಮಗೆ ನಿರ್ದೇಶನ ಕೊಟ್ಟವರು ದೇವರು. ಹಾಗಾಗಿ ಭಗವಂತನೇ ನೇರವಾಗಿ ಮನುಷ್ಯನಿಗೆ ಉಪದೇಶ ಮಾಡಿದ್ದು ಯಾವುದು ಗೀತೆ ಅಂತ ಹೇಳಿದ್ರೆ ಅದು ಭಗವದ್ಗೀತೆ. ಅದು 700 ಶ್ಲೋಕಗಳ ರೂಪದಲ್ಲಿ ನಮಗೆಲ್ಲ ಉಪದೇಶಕ್ಕೆ ಇದೆ. ವೇದವ್ಯಾಸರು ಅದನ್ನ ಸಂಗ್ರಹಿಸಿಟ್ಟಿದ್ದಾರೆ. ಅದನ್ನು ಮನುಷ್ಯ ಮಾತ್ರ ಆದವರು ಯಾರಿಗೆ ಓದ್ಲಿಕ್ಕೆ ಬರ್ತದೆ, ನಾಲಿಗೆ ಇದ್ದವರೆಲ್ಲರಿಗೂ ಓದ್ಲಿಕ್ಕೆ ಬರ್ತದೆ ಅಂತ ಆದ್ರೆ ಅವರೆಲ್ಲ ಖಂಡಿತವಾಗಿಯೂ ಓದಬೇಕಾದಂತ ಮಾರ್ಗದರ್ಶನ. ಇಲ್ಲಿ ಮುಸ್ಲಿಮರಂತಲ್ಲ, ಕ್ರಿಶ್ಚಿಯರಂತಲ್ಲ, ಯಾವುದೇ ಜಾತಿ ಭೇದವಿಲ್ಲದೆ ಮನುಷ್ಯ ಮಾತ್ರವಾದವರಿಗೆ ಜೀವನದಲ್ಲಿ ಮಾಡಬೇಕಾದಂತ ಕರ್ತವ್ಯವನ್ನ ದೇವರು ನಮಗೆ ಬೋಧಿಸಿದ್ರು. ಯಾಕಂದ್ರೆ ಇದು ಸನಾತನ ಧರ್ಮ, ಈಗ ಅಳಿವಿಲ್ಲ. 6000 ವರ್ಷದ ಹಿಂದೆ ಕೃಷ್ಣ ದೇವರು ಉಪದೇಶ ಮಾಡಿದ್ರು. ಆಗ ಯಾವುದೇ ಧರ್ಮ, ಹಿಂದೂ ಧರ್ಮ ಬಿಟ್ಟರೆ, ಸನಾತನ ಧರ್ಮ ಬಿಟ್ಟರೆ ಇನ್ನೊಂದು ಧರ್ಮ ಇರಲಿಲ್ಲ. ಹಾಗಾಗಿ ಇಂಥದ್ದೇ ಧರ್ಮಕ್ಕೆ ಅಂತ ಉಪದೇಶ ಮಾಡಿದ್ದಲ್ಲ. ಹುಟ್ಟಿದವರಿಗೆ, ಮನುಷ್ಯ ಮಾತ್ರ ಅವರಿಗೆ, ಬುದ್ಧಿ ಇದ್ದವರಿಗೆ, ಪ್ರತಿಯೊಬ್ಬರಿಗೂ ಹೇಳಿದಂತ ಭಾಷೆ. ಇವತ್ತು ವೀರ ಕೇಸರಿ ಒಂದು ಪ್ರೋಗ್ರಾಮ್ ನಲ್ಲಿ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಯ್ತು. ಹೇಗೆ ಅನಿಸ್ತಿದೆ? ಅಂದ್ರೆ ಎಲ್ಲ ಏಜಿನವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲಾ ಏಜಿನವರಿಗೂ ಪಾರ್ಟಿಸಿಪೇಟ್ ಮಾಡಬೇಕು ಎಂಬಂತ ಉದ್ದೇಶದಿಂದಲೇ ಮಾಡಿದ್ದು. ಅದಕ್ಕಾಗಿ ವಯಸ್ಸಿನ ಅಂತರ ಇಟ್ರು. ಇಂತಿಷ್ಟು ವಯಸ್ಸಿನವರಿಗೆ ಇಷ್ಟೇ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಹೇಳಿ. ಹಾಗಾಗಿ ಏನು ಫೋರ್ಸ್ ಮಾಡ್ಲಿಲ್ಲ. ನಾವು ಪ್ರಶ್ನೆ ಮಾಡಿದ್ದು ಹಾಗೆ, ಒಂದು ಪ್ರಶ್ನೆಗೆ 4 ಅದರಲ್ಲೇ ಉತ್ತರ ಇಟ್ಟಿದ್ದು, ಅದನ್ನು ಟಿಕ್ ಮಾಡಿದ್ರೆ ಸರಿ ಅಷ್ಟೇ. ಹೀಗೆ ಕಲಿತು ಅವರು ಓದ್ಲಿಕ್ಕೆ ಕಲಿತದ್ದು ಹೇಗೆ ಅಂತ ಹೇಳಿದ್ರೆ ಅವರಿಗೆ ನಾವು 12 ಸತಿ ಓದ್ಲಿಕ್ಕೆ ಹೇಳಿಸಿಕೊಟ್ಟಿದ್ದು. ಅಷ್ಟು ಮಾತ್ರ ಅಲ್ಲದೆ ಸರಳವಾದಂತಹ ಭಾಷೆಯಲ್ಲಿ ಅದಕ್ಕೆ PDF ಕೊಟ್ಟು ನೀವು ಓದ್ಲಿ ಅಂತ ಹೇಳಿ ಅವರಿಗೆ ಸಣ್ಣ ಪುಸ್ತಕ ಕೊಟ್ಟಿತ್ತು. ಅಷ್ಟು ಮಾತ್ರ ಅಲ್ಲದೆ ಹಿಂದಿಯಲ್ಲಿ ಕೂಡ ಅದಕ್ಕೆ ಅನುವಾದ ಮಾಡಿತ್ತು. ಎಷ್ಟು ಲ್ಯಾಂಗ್ವೇಜ್ ನಲ್ಲಿ? ಮೂರು ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಮಾಡಿತ್ತು. ಒಂದು ಕನ್ನಡ, ಇಂಗ್ಲಿಷ್ ಮತ್ತೆ ಹಿಂದಿ. ಹೇಗೆ ಅನಿಸ್ತಿದೆ ಎಲ್ಲ ಇವತ್ತು ರಿಸಲ್ಟ್? ನೀವು ಬಹಳ ಸಂತೋಷ ಅನಿಸ್ತಿದೆ. ನಾನು ಎಲ್ಲ ಪ್ರಬಂಧವನ್ನು ಓದಿ ಆನ್ಸರ್ಗೆ ಮಾರ್ಕ್ ಕೊಟ್ಟವ. ಹಾಗಾಗಿ 150 ಜನ ಸೇರಿದ್ರೆ ನಾನು 150 ಸರ್ತಿ ಓದಿದ್ದೇನೆ. ಹಾಗಾಗಿ ಕೆಲವರು 2 ಚುಟುಕು ಲೈನಲ್ಲಿ ಕೊಟ್ಟರೆ, ಕೆಲವರು ಪೂರ್ಣ ಮಹಾಭಾರತವನ್ನೇ ಬರೆದಿದ್ದಾರೆ, ಕೆಲವರು ಪೂರ ಭಗವದ್ಗೀತೆಯ ಅಂಶವನ್ನೇ ಬರೆದಿದ್ದಾರೆ. ಭಾರಿ ಸಂತೋಷ ಆಗಿದೆ. ಹಾಗಾಗಿ ಎಲ್ಲಕ್ಕಿಂತ ಜಾಸ್ತಿ ಉಪಕಾರ ಆದ್ದು ನನಗೆ. ಸೊ ಇದು ಮೀರಾ ಬೈಂದರ್ನಲ್ಲಿ ಅಲ್ಲದೆ ಮತ್ತೆ ಇನ್ನು ಎಲ್ಲಿ ನಿಮ್ಮ ಪ್ರೋಗ್ರಾಮ್? ನನ್ನ ಪ್ರೋಗ್ರಾಮ್ ಇನ್ನೂ ಮೀರಾ ರೋಡ್ ನಲ್ಲಿ ಆಗ್ಬೇಕು. ಇದು ಕೇವಲ 1% ನಲ್ಲಿ 1% ಜನ ಓದಿದ್ದು ಮಾತ್ರ. ಇನ್ನು ಅದೆಷ್ಟೋ ಜನ ಓದ್ಲಿಕ್ಕಿದ್ದಾರೆ. ನಮ್ಮಲ್ಲಿ ಮೀರಾ ಭಾಯಿಂದರ್ನಲ್ಲಿ ನಮ್ಮ ತುಳು ಜನರೇ ಸುಮಾರು 15-20 ಸಾವಿರ ಜನ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಓದಿದ್ದು ಜನ ಕೇವಲ 100 ಜನ 200 ಜನ ಅಂತ ಹೇಳ್ಬೋದು. ಇನ್ನೂ ಜನ ಓದ್ಲಿಕ್ಕಿದ್ದಾರೆ. ನಾನು ಹೇಳೋದಾದ್ರೆ ಪ್ರತಿಯೊಬ್ಬರು ಓದಲಿಕ್ಕೆ ಇರುವಂಥದ್ದು. ಹಿಂದೂ ಧರ್ಮದ ಪ್ರತಿಯೊಬ್ಬ ಅನುಯಾಯಿಗಳು ಓದಬೇಕು. ಇನ್ನು ಭಗವದ್ಗೀತೆ ಪಠ್ಯಶಾಲೆಯಲ್ಲಿ ಪಾಠದಲ್ಲಿ ಇದನ್ನು ಸೇರಿಸಿ ಪಠ್ಯವಸ್ತುವನ್ನಾಗಿ ಮಾಡಬೇಕು ಅಂತ ನನ್ನ ಕೋರಿಕೆ. ಈ ಒಂದು ಏಜಿನಲ್ಲೂ ಸಹ ಎಕ್ಸಾಮ್ ಬರೀಬಹುದು ಅನ್ನುವಂಥದ್ದು ನನಗೆ ಇವತ್ತು ಪ್ರೋಗ್ರಾಮ್ ಮುಖಾಂತರ ಗೊತ್ತಾಯ್ತು. ಸೊ ಇದು ಎಲ್ರಿಗೂ ತಲುಪಬೇಕು ಅನ್ನೋದು ನನ್ನ ಆಸೆ. ಖಂಡಿತ ತಲುಪಕ್ಕೆ ಸಾಧ್ಯ. ಈಗ ನಮಗೆ ವಾಟ್ಸಪ್ ಎಂಬಂತ ಮಾಧ್ಯಮ, ನಾನು ಹೇಳಿದ್ದು ಒಂದು ದಿವಸಕ್ಕೆ 1440 ನಿಮಿಷ ಇದೆ. ನಾನು ಕೊಟ್ಟದ್ದು ಕೇವಲ 15 ನಿಮಿಷ ಒಂದು ದಿವಸಕ್ಕೆ. ಹೀಗೆ 100 ದಿವಸದಲ್ಲಿ ನಾವು 700 ಶ್ಲೋಕವನ್ನು ಜನರಿಗೆ ಹೇಳ್ಕೊಟ್ಟಿದ್ದೇವೆ. ಅದಾದ ನಂತರ ಒಂದು ತಿಂಗಳು ಎಕ್ಸ್ಟ್ರಾ ತಗೊಂಡ್ವಿ, ಅದರ ಅರ್ಥ ಹೇಳ್ಕೊಡ್ಲಿಕ್ಕೆ ಇತ್ಯಾದಿಗಳು ಅಂತ ಹೇಳಿ. ಹಾಗಾಗಿ 100 ದಿವಸದಲ್ಲಿ ನೀವು ಭಗವದ್ಗೀತೆಯನ್ನು ಓದ್ಬೋದು. ಎಕ್ಸಾಮ್ ಯಾಕೆ ಇಟ್ಟದ್ದು ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಅರ್ಥ ಮಾಡ್ಕೊಂಡು ಕೊನೆಗೆ ನೀವು ಬರೆಯುವ ಪ್ರಬಂಧದಲ್ಲಿ ನೀವು ಅರ್ಥ ಮಾಡಿಕೊಂಡದ್ದು ಎಷ್ಟು ಉಂಟು ಅಂತ ನೋಡ್ಲಿಕ್ಕೆ. ಎಕ್ಸಾಮ್ ಇಂಪಾರ್ಟೆಂಟ್. ಇವಾಗ ನಿಮ್ಮ ಹುಟ್ಟೂರು ಉಡುಪಿ ಅಲ್ವಾ? ಸೊ ಮುಂಬೈನಲ್ಲಿ ಯಾಕೆ ಈ ಒಂದು ಮಹಾಭಾರತ ಹಿಂದಿಯಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ಅಥವಾ ಇನ್ನಿತರ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಮುಂಬೈನಲ್ಲಿ ಕೊಡ್ಬೇಕು ಅನ್ನುವಂಥದ್ದು, ಮಕ್ಕಳಿಗೆ ಹೇಳ್ಬೇಕು ಅನ್ನೋದು ಯಾಕೆ? ಮುಂಬೈಯಲ್ಲಿ ಯಾಕೆ ಅಂತ ಹೇಳಿದ್ರೆ, ಇದು ನನ್ನ ಕಾರ್ಯಕ್ಷೇತ್ರ. ನನ್ನ ಹೆಚ್ಚಿನ ಸಮಯ ನಾನು ಇಲ್ಲೇ ಕೊಡೋದು. ಇಲ್ಲಿ ಆಸಕ್ತ ಸಮಾನಶೀಲೇಶು ವ್ಯಸನೇಶು ಶಕ್ತಃ ಅಂತೇಳಿ
ಊರಿನಲ್ಲಿ ನಮ್ಮ ಸಂಪ್ರದಾಯ, ಊರಿನಲ್ಲಿ ಮಠ ಹಾಗೆ ಶಾಲೆ ಕಾಲೇಜುಗಳು ಬಹಳಷ್ಟಿವೆ ಕಲಿಬೇಕು ಅಂತಿದ್ದವರಿಗೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಜನಗಳು ಕಾಣ್ತಾ ಇರ್ತಾರೆ, ಅಂದರೆ ನೋಡ್ತಾ ಇರ್ತಾರೆ, ಅಪೇಕ್ಷೆ ಪಡ್ತಾ ಇರ್ತಾರೆ ನಾವು ಕಲಿಬೇಕು ಅಂತೇಳಿ. ಹೆಚ್ಚಿನದ್ದಾಗಿ ನಮ್ಮ ಊರಿನವರು ಹೆಚ್ಚಾಗಿ, ಯಾಕೆಂದರೆ ಅವರಿಗೆ ಸ್ವಲ್ಪ ಸಮಯ ಇರ್ತದೆ. ಸಮಯ ಇದ್ದಾಗ ನಾವು ಊರಿನ ಸಂಸ್ಕೃತಿಯನ್ನು ಮೆರೆಯುವ, ಅದನ್ನು ನೋಡುವ, ಅದನ್ನು ಮಾಡುವ, ಕಲಿಯುವ ಎಂಬಂಥ ಬಯಕೆ ಜಾಸ್ತಿ ಇರ್ತದೆ. ಹಾಗಿರುವಾಗ ಅವರಿಗೆ ಅದರೊಟ್ಟಿಗೆ ನಮ್ಮ ಹಿಂದಿನ ಸನಾತನ ಸಂಸ್ಕೃತಿಯ ಬಗ್ಗೆ ಕೂಡ ಜ್ಞಾನದ ಅವಶ್ಯಕ ಇದೆ ಅಂತ ಹೇಳಿ ನಾನು ಶುರು ಮಾಡಿ. ಥ್ಯಾಂಕ್ ಯು, ಇಷ್ಟು ಸಮಯ ಕೊಟ್ಟೆ ನಮಗೆ ವಿವರಣೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.